ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದೀರಿ ಅನ್ನೋ ಒಂದು ದೊಡ್ಡದಾದಂಥ ಸಂದೇಶವನ್ನ ಇಡೀ ದೇಶದ ಜನತೆಗೆ ಕೊಟ್ಟಿರುವಂಥದ್ದು. ಇಡೀ ದೇಶದ ಜನ ಇದನ್ನ ಸ್ವಾಗತ ಮಾಡಿದ್ದಾರೆ. ಈ ಒಂದು ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಈ ಜಾತಿ ಗಣತಿ ಏನಿದೆ ಅದು ಹಿಂದೆ ಬ್ರಿಟಿಷರಿದ್ದಾಗ ಆಗಿತ್ತು. 1931ನೇ ಇಸ್ವಿಯಲ್ಲಿ ಬ್ರಿಟಿಷರು ಈ ಜಾತಿ ಗಣತಿಯನ್ನ ಮಾಡಿದರು. ಅದಾದ್ಮೇಲೆ ನೆಹರು ಅವರು 3 ಬಾರಿ ಪ್ರಧಾನಮಂತ್ರಿ ಆದ್ರು, ಇಂದಿರಾ ಗಾಂಧಿ ಅವರು 3 ಬಾರಿ ಪ್ರಧಾನಿ ಆಗಿರ್ಬೇಕು. ಇಷ್ಟಾದ್ರೂ ಕಾಂಗ್ರೆಸ್ ಅವರು ಒಂದು ಜ್ಞಾನ ಬರಲಿಲ್ಲ. ಈ ಒಂದು ಜಾತಿ ಸಮೀಕ್ಷೆ ಮಾಡಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು, ಆ ತುಳಿತಕ್ಕೆ ಒಳಗಾದವರಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನ ಸರಿಪಡಿಸಬೇಕಂತ ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್. ಈಗ ಸಿದ್ದರಾಮಯ್ಯನವರು ಅಂತೂ ಇಂತೂ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕಾಮೆಂಟ್ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಅಂತೂ ಇಂತೂ ಬುದ್ಧಿ ಕಾಂಗ್ರೆಸ್ ಅವ್ರಿಗೆ ಬಂತಲ್ಲ ಅಂತ ಕೇಳ್ಬೇಕು. ಇಷ್ಟು ವರ್ಷ ನೀವು ಈ ಒಂದು ಜಾತಿ ಸಮೀಕ್ಷೆಯನ್ನ ಮಾಡದೆ ಮೋಸ ಮಾಡಿದ್ರಲ್ಲ, ನಾನು ಮುಖ್ಯಮಂತ್ರಿಗೆ ಸವಾಲ್ ಹಾಕ್ತೀನಿ. ನಿಮ್ಮ ಇಷ್ಟು ಪ್ರಧಾನಮಂತ್ರಿಗಳಿಲ್ದಾಗ ಅವ್ರು ಯಾಕೆ ಇದನ್ನ ಮಾಡಿಲ್ಲ, ಅವ್ರ ಫೇಲ್ಯೂರ್ ಯಾಕೆ ಅಂತ ಹೇಳಿ ರಾಜ್ಯದ ಜನತೆಗೆ ಹೇಳ್ಬೇಕು. ಇಷ್ಟು ಪ್ರಧಾನಮಂತ್ರಿಗಳಾಗಿದ್ರು, ಅವರು ಈ ಸಮೀಕ್ಷೆಯನ್ನ ಯಾಕೆ ಮಾಡಿಲ್ಲ ಅಂತ ದೇಶದ ಜನತೆಗೆ ನೀವು ಹೇಳ್ಬೇಕು. ಒಟ್ಟಾರೆ ಕಾಂಗ್ರೆಸ್ ಒಂಥರ ಬಹೂನ್ ತರ, ಅವ್ರು ಮಾಡಕ್ ಯೋಗ್ಯತೆ ಇರ್ಲಿಲ್ಲ. ನರೇಂದ್ರ ಮೋದಿ ಅವರು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ಕಂಡೀಷನ್ ಮೇಲೆ ಕಂಡೀಷನ್. ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ. ನೀವು ದೇಶದ ಜನತೆಗೆ, ರಾಜ್ಯದ ಜನತೆಗೆ ಹೇಳಿ, ನಾವ್ ಯಾಕೆ ಮಾಡಕ್ಕಾಗಿಲ್ಲ, ನರೇಂದ್ರ ಮೋದಿ ಯಾಕೆ ಮಾಡಿದ್ದಾರೆ, ದೇಶದ ಜನತೆಗೆ ಹೇಳ್ಬೇಕು. ನೀವು ನಮ್ಮ ಸಂವಿಧಾನದ ಆರ್ಟಿಕಲ್ 246 ಅಡಿಯಲ್ಲಿ ಕೇಂದ್ರ ಸರ್ಕಾರ ಮಾಡ್ಬೇಕು. ಇದು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂತ ಅಧಿಕಾರ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರುವಂತದ್ದು. ಜನ ಕೇಳ್ತಾ ಇದಾರೆ, ಕರ್ನಾಟಕ 165 ಕೋಟಿ ಖರ್ಚು ಮಾಡಿದ್ರಲ್ಲ, ಇದ್ರ ಕತೆ ಏನು, ಇದಕ್ 3 ನಯಾ ಪೈಸದ ಬೆಲೆ ಇದೆಯಾ? ಈಗಾಗಲೇ ರಾಜ್ಯದ ಎಲ್ಲಾ ಜಾತಿ ಸಮುದಾಯದವರು, ಹಿಂದುಳಿದವರು, ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು, ಆಲ್ಮೋಸ್ಟ್ ಆಲ್ ಎಲ್ಲಾ ಸಮುದಾಯದವರು ಇದು ಬೋಗಸ್ ಅಂತ ಹೇಳ್ತಾ ಇದ್ದಾರೆ. ದೇಶದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂತ ಒಂದು ಒಳ್ಳೆಯ ಕೆಲಸವನ್ನ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಕೊಟ್ಟಿದ್ದಾರೆ. ರಾಜ್ಯದ ಬಿಜೆಪಿ ಪರವಾಗಿ ನಾನು ನರೇಂದ್ರ ಮೋದಿ ಅವರಿಗೆ ಹೃದಯ ಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.